ಸ್ನೇಹಿತರೆ, ರೈಲ್ವೆ ಇಲಾಖೆಯಲ್ಲಿ 32,438 ಹುದ್ದೆಗಳನ್ನು ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಅಧಿಕೃತ ಅಧಿಸೂಚನೆಯನ್ನು 18/12/2024 ಅಫಿಷಿಯಲ್ ಆಗಿ ರೈಲ್ವೆ ಇಲಾಖೆಯಿಂದ ನೋಟಿಸನ್ನು ಬಿಟ್ಟಿರ್ತಾರೆ. ಮತ್ತು ಇದರಲ್ಲಿ ಹಲವಾರು ರೀತಿ ಪೋಸ್ಟ್ಗಳು ಇರ್ತಾವೆ. ಅವು ಯಾವ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಬನ್ನಿ. ಮತ್ತು ಇದು ನೋಟಿಸ್ ಯಾವುದೇ ರೀತಿಯಾಗಿ ಫೇಕ್ ಇರುವುದಿಲ್ಲ. ಇದು ರೈಲ್ವೆ ಇಲಾಖೆಯ ವೆಬ್ಸೈಟ್ನಲ್ಲಿ ದೊರೆತಿರುವಂಥ ನೋಟಿಸ್ ಆಗಿರ್ತೈತಿ. ಮತ್ತು ಇದು ನೋಟಿಸ್ ಏನಾದರೂ ಬೇಕಾಗಿತ್ತಂದ್ರೆ ಇದನ್ನು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನೋ ಅಲ್ಲಿ ಹೋಗಿ ನೀವು ನೋಟಿಸ್ ಚೆಕ್ ಮಾಡ್ಕೊರಿ. ಇಲ್ಲಿ ನೋಡ್ಬೋದು ಯಾವ ರೀತಿ ಹುದ್ದೆಯನ್ನು ಕರೆದಿರ್ತಾರೆ ಅಂತ ನೋಡೋದಾದರೆ ಅಸಿಸ್ಟೆಂಟ್ SNT ಅಂತ ಹುದ್ದೆಯನ್ನು ಕರೆದಿರ್ತಾರೆ, ಅಸಿಸ್ಟೆಂಟ್ ವರ್ಕ್ಶಾಪ್ ಅಂತ ಹುದ್ದೆಯನ್ನು ಕರೆದಿರ್ತಾರೆ, ಮತ್ತು ಅಸಿಸ್ಟೆಂಟ್ ಬ್ರಿಡ್ಜ್, ಅದೇ ರೀತಿ ಕ್ಯಾರೇಜ್ ಆ್ಯಂಡ್ ಅಸಿಸ್ಟೆಂಟ್ ಲೋಕೋಶೀಡ್, ಅದೇ ರೀತಿಯಾಗಿ ಎಲೆಕ್ಟ್ರಿಕಲ್ ಮತ್ತು ಅಸಿಸ್ಟೆಂಟ್ ಆಪ್ರೇಷನ್ ಈ ರೀತಿಯಾಗಿ ಹುದ್ದೆಯನ್ನು ಕರೆದಿರ್ತಾರೆ. ಇಲ್ಲಿ ನೋಡ್ಬೋದು ಎಷ್ಟು ಹುದ್ದೆಗಳದಾವ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಅಸಿಸ್ಟೆಂಟ್ ಹುದ್ದೆಗಳಲ್ಲಿ 1824 ಹುದ್ದೆಗಳು ಇರ್ತವೆ. ಮತ್ತು ಅಸಿಸ್ಟೆಂಟ್ ವರ್ಕ್ಶಾಪ್ನಲ್ಲಿ ಇಲ್ಲಿ ನೋಡ್ಬೋದು 1567 ಇರ್ತವೆ. ಮತ್ತು ಅಸಿಸ್ಟೆಂಟ್ ಬ್ರಿಡ್ಜ್ನಲ್ಲಿ 124 ಹುದ್ದೆಗಳು ಇರ್ತವೆ. ಮತ್ತು ಅಸಿಸ್ಟೆಂಟ್ ಕ್ಯಾರೇಜ್ ಅಥವಾ ವ್ಯಾಗ್ಝಾನ್ನಲ್ಲಿ ಇದರಲ್ಲಿ 1612 ಹುದ್ದೆಗಳು ಇರ್ತವೆ. ಮತ್ತು ಅಸಿಸ್ಟೆಂಟ್ ಲೋಕೋಶೀಡ್ನಲ್ಲಿ ನೋಡ್ಕೋದಾದರೆ 120 ಪೋಸ್ಟ್ಗಳು ಖಾಲಿ ಇರ್ತವೆ. ಈ ರೀತಿಯಾಗಿ ಟೋಟಲ್ ಆಗಿ 32,438 ಹುದ್ದೆಯನ್ನು ಕರೆದಿರ್ತಾರೆ. ಮತ್ತು ಈ ವೇಕೆನ್ಸೀಸ್ ಇಷ್ಟೇ ಇರುವುದಿಲ್ಲ. ಇದು ವೇಕೆನ್ಸೀಸ್ ಇನ್ನೂ ಇಲ್ಲಾಂದ್ರೂ ಒಂದು 50,000 ತನಕ ವೇಕೆನ್ಸೀಸ್ ಸಾಕಾವ ಅಂತ ಹೇಳ್ಬೋದು. ಮತ್ತು ಇದಕ್ಕೆ ಅಪ್ಲಿಕೇಶನ್ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತೈತಿ. ಮತ್ತು ಇದಕ್ಕೆ ವಿದ್ಯಾರ್ಥಿ ನೋಡೋದಾದರೆ ಯಾವ ರೀತಿ ವಿದ್ಯಾರ್ಥಿ ಅಂತ ನೋಡೋದಾದರೆ ಇದು ಶಾರ್ಟ್ ನೋಟಿಸ್ ಇರ್ತೈತಿ. ಇನ್ನೂ ಫುಲ್ ಇನ್ಫಾರ್ಮೇಷನ್ ಬಂದಿರೋದಿಲ್ಲ. ರೈಲ್ವೆ ಇಲಾಖೆಯಿಂದ ಪೂರ್ತಿ ಇದು ಶಾರ್ಟ್ ನೋಟಿಸ್ ಅಟ್ಟ ಬಿಟ್ಟಿದ್ದಾರೆ ಈಗ. ಮತ್ತು ಇದಕ್ಕೆ ವಿದ್ಯಾರ್ಥಿ ನೋಡೋದಾದರೆ 10th ಬೇಸ್ ಮೇಲೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇದ್ರ ಜೊತೆಗೆ 10th ಮೇಲೂ ಕೂಡ ಒಂದಿಷ್ಟು ಹುದ್ದೆ ಇರ್ತಾವೆ. ಮತ್ತು ಅದ್ರ ಜೊತೆಗೆ ITI ಮೇಲೂ ಟ್ರೇಡ್ ಹುದ್ದೆಗಳನ್ನು ಕರೆದಿರ್ತಾರೆ. 10th ಮೇಲೆ ಒಂದಿಷ್ಟು ಹುದ್ದೆಗಳು ಇರ್ತಾವೆ. ಮತ್ತು ITI ಮೇಲೆ ಇದ್ರ ಮೇಲೆ ಹುದ್ದೆಗಳನ್ನು ಕರೆದಿರ್ತಾರೆ. ಇಲ್ಲಿ ನೋಡ್ಬೋದು ಅಸಿಸ್ಟೆಂಟ್ ಲೋಕೋಶೀಡ್ನಲ್ಲಿ 669 ಹುದ್ದೆಗಳನ್ನು ಕರೆದಿರ್ತಾರೆ. ಈ ರೀತಿಯಾಗಿ ಟೋಟಲ್ ಆಗಿ 32,438 ಹುದ್ದೆಗಳನ್ನು ಕರೆದಿರ್ತಾರೆ. ಮತ್ತು ಇದು ಅಪ್ಲಿಕೇಶನ್ ಹಾಕೋಕೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿಲ್ಲ. ಈ ನೋಟಿಸ್ನಲ್ಲಿ ಸ್ಟಾರ್ಟಿಂಗ್ ಡೇಟ್ ಆಯ್ತು ಎಂಡ್ ಡೇಟ್ ಆಯ್ತು ಏನೂ ಕೊಟ್ಟಿಲ್ಲ. ಅದನ್ನು ಬಿಟ್ಟರೆ ಅದನ್ನೂ ಕೂಡ ವಿಡಿಯೋ ಮಾಡಿ ತಿಳಿಸ್ತಾನು. ಮತ್ತು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ ಡೇಟ್ ಬಿಟ್ಕೊಡ್ಲೇ ಅದನ್ನೂ ವಿಡಿಯೋ ಮಾಡಿ ತಿಳಿಸ್ತಾನು. ಇಲ್ಲಿ ನೋಡ್ಬೋದು ಕ್ಯಾಟಗರಿ ಅಂತ ನೋಡೋದಾದರೆ ಪೋಸ್ಟ್ಗಳು ನೋಡ್ಬೋದಾದರೆ ಪೋಸ್ಟ್ಮನ್, ಪಾಯಿಂಟ್ಸ್ಮ್ಯಾನ್ ಬಿ ರೀತಿ ಹುದ್ದೆ ಇರ್ತೈತಿ. ಇದು ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಬರ್ತೈತಿ ಅಂತ ನೋಡ್ಬೋದು. ಇಲ್ಲಿ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಒಳಗೆ ಬರ್ತೈತಿ. ಮತ್ತು ವೇಕೆನ್ಸೀಸ್ ನೋಡ್ಕೋದಾದರೆ 5,058 ಹುದ್ದೆ ಇರ್ತಾವೆ. ಮತ್ತು ಅಸಿಸ್ಟೆಂಟ್ ಟ್ರ್ಯಾಕ್ ಮಷಿನ್ನಲ್ಲಿ ಇದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಬರ್ತೈತಿ. ಇದರಲ್ಲಿ 799 ಹುದ್ದೆ ಕರೆದಿರ್ತಾರೆ. ಮತ್ತು ಅಸಿಸ್ಟೆಂಟ್ ಬ್ರಿಡ್ಜ್ನಲ್ಲಿ ಇದರಲ್ಲೂ ಕೂಡ ಇದು ಡಿಪಾರ್ಟ್ಮೆಂಟ್ಗಳು ಇವು ವೇಕೆನ್ಸೀಸ್ ಇರ್ತಾವೆ. ಮತ್ತು ಅಸಿಸ್ಟೆಂಟ್ TLE EC ನೋಡೋದಾದರೆ ಇದು ಎಲೆಕ್ಟ್ರಿಕಲ್ ಒಳಗೆ ಬರ್ತೈತಿ. ಮತ್ತು ಅದೇ ರೀತಿಯಾಗಿ ಇದು ಮೆಕ್ಯಾನಿಕಲ್ ಅಸಿಸ್ಟೆಂಟ್ ವರ್ಕ್ಶಾಪ್ ಇದೆ ಮೆಕ್ಯಾನಿಕಲ್ ಒಳಗೆ ಬರ್ತೈತಿ. ಈ ರೀತಿಯಾಗಿ ಟೋಟಲ್ ಆಗಿ 32,438 ಹುದ್ದೆ ಕರೆದಿರ್ತಾರೆ. ಮತ್ತು ಝೋನ್ ವೈಸ್ ನೋಡ್ಕೋಬೋದು ಎಷ್ಟೆಷ್ಟು ಹುದ್ದೆಗಳು ಅಂತ ನೋಡೋದಾದರೆ ಅಸಿಸ್ಟೆಂಟನ್ನು ನೋಡ್ಬೋದು CR, CLW, PLW, ECR ಈ ರೀತಿಯಾಗಿ ಝೋನ್ ಇರ್ತಾವೆ. ಈ ಝೋನ್ ವೈಸ್ ನೀವು ಚೆಕ್ ಮಾಡ್ಕೋಬೋದು. ಚೆಕ್ ಮಾಡ್ಕೊಂಡಿದ್ದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಇದು PDF ಬೇಕಾಗಿತ್ತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನೋ ಅಲ್ಲಿ ಹೋಗಿ ನೀವು PDF ಚೆಕ್ ಮಾಡ್ಕೊರಿ ಎಷ್ಟೆಷ್ಟು ಹುದ್ದೆಗಳನ್ನು ಕರೆದಿರ್ತಾರಂತ. ಮತ್ತು ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆತಂದ್ರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತಾನು. ಅವಾಗ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು. ಮತ್ತು ಅದರಲ್ಲಿ ಅಪ್ಲೈ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಡ್ತೀನೋ. ಮತ್ತು ಯಾರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಡೈಲಿ ಗೌರ್ಮೆಂಟ್ ಜಾಬ್ಸ್ ಆಯ್ತು, ಪ್ರೈವೇಟ್ ಜಾಬ್ಸ್ ಆಯ್ತು, ಎಲ್ಲ ರೀತಿಯ ಜಾಬ್ಸ್ ಬಗ್ಗೆ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ರೀತಿಯ ಮಾಹಿತಿಗಳನ್ನು ಡೈಲಿ ಒದಗಿಸ್ತಾ ಕೊಡ್ತೇವೆ.